ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿ ನಂದಾವರ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಧುರವಾದ ವಂದನೆಗಳನ್ನು ತಿಳಿಸುವಂಥವನಾಗಿದ್ದೇನೆ. ಈ ದಿನ ನಾವು ಪ್ರಾರ್ಥನೆಯ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪ್ರಾರ್ಥನೆ, ಅನೇಕ ಜನರು ಯಾಕೆ ಪ್ರಾರ್ಥಿಸಬೇಕೆಂಬುದಾಗಿ ಪ್ರಶ್ನೆ ಕೇಳುತ್ತಾರೆ. ಯಾಕೆ ನಾವು ಪ್ರಾರ್ಥನೆ ಮಾಡಬಾರದೆಂಬುದಾಗಿ ಕೇಳುವುದಿಲ್ಲ. ಯಾಕೆ ನಾವು ಪ್ರಾರ್ಥಿಸಬೇಕು, ಯಾಕೆ ನಾವು ಪ್ರಾರ್ಥನೆ ಮಾಡಬಾರ್ದು, ನಾವು ಪ್ರಾರ್ಥನೆ ಮಾಡಿ ನೋಡೋಣ, ಆ ವಿಧವಾದಂಥ ಜನರು ಬಹಳ ವಿರಳವಾಗಿದ್ದಾರೆ. ಈ ದಿನ ಕೂಡ ಯಾಕೆ ಪ್ರಾರ್ಥನೆ, ನಾನು 17 ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಯಾಕೆ ನಾವು ಪ್ರಾರ್ಥಿಸಬೇಕು, 17 ಅಂಶಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕಿದ್ದೇನೆ. ಮೊದಲನೇದಾಗಿ, ಯಾಕೆ ಪ್ರಾರ್ಥನೆ? ಯಾಕೆ ಪ್ರಾರ್ಥನೆ ಎಂದರೆ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾರೆ. ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುತ್ತಾರೆ. ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ಕೀರ್ತನೆಗಳು 65, ಕೀರ್ತನೆಗಳು 65 ಅದರ 2ನೇ ವಾಕ್ಯ, ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಪ್ರಾರ್ಥನೆಯನ್ನು ಕೇಳುವವನೇ, ಎಲ್ಲ ಮನುಷ್ಯರು ನಿನ್ನ ಬಳಿಗೆ ಬರುವರು. ಹೌದು ಪ್ರಿಯ ದೇವರ ಮಗುವೆ, ನಾವು ಯಾಕೆ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದರೆ, ನಮ್ಮ ದೇವರು ನಮ್ಮ ಪ್ರಾರ್ಥನೆಗಳನ್ನು ಲಾಲಿಸುತ್ತಾನೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುತ್ತಾರೆ, ನಮ್ಮ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾರೆ. ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ಎರಡನೇದಾಗಿ, ಯಾಕೆ ಪ್ರಾರ್ಥನೆ? ಯಾಕೆ ಪ್ರಾರ್ಥನೆ ಅಂತ ಹೇಳಿದರೆ, ದೇವರು ಪ್ರಾರ್ಥನೆಯನ್ನು ಮೆಚ್ಚುತ್ತಾನೆ. ಹೌದು, ದೇವರು ಪ್ರಾರ್ಥನೆಯನ್ನು ಮೆಚ್ಚುತ್ತಾನೆ. ಯೇಸು ಕ್ರಿಸ್ತನು ಯೋರ್ದಾನ್ ನದಿಯಲ್ಲಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಾಗ, ಉಳಿದ ಜನರು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಎಲ್ಲರೂ ಹೊರಟು ಹೋಗುತ್ತಾ ಇದ್ದರು. ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿದೆ, ಯೇಸು ಕ್ರಿಸ್ತನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡ ಮೇಲೆ ಆ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದನು. ಪ್ರಾರ್ಥನೆ ಮಾಡಿದಾಗ 3 ಸಂಗತಿಗಳು ಸಂಭವಿಸಿತು. 1, ಆಕಾಶ ತೆರೆಯಲ್ಪಟ್ಟಿತು. 2, ದೇವರಾತ್ಮನು ಮಾತನಾಡಿದ್ದನು, ಈತನು ನನ್ನ ಪ್ರಿಯ ಮಗನು. ನಾನು ಹೇಳಿದೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಮೆಚ್ಚುತ್ತಾನೆ. ಅದರಿಂದ ದೇವರು ಹೇಳ್ತಾ ಇದ್ದಾರೆ, ಈತನು ನನ್ನ ಪ್ರಿಯ ಮಗನು. ಕಾರಣ, ಯೇಸು ಕ್ರಿಸ್ತನು ಆತನು ಸೇವೆ ಮಾಡಿದ್ದಕ್ಕಿಂತಲೂ, ಅದ್ಭುತ ಮಾಡಿದ್ದಕ್ಕಿಂತಲೂ, ಆತನ 33.5 ವರ್ಷಗಳ ಕಾಲದಲ್ಲಿ ಆತನು ಹೆಚ್ಚಾಗಿ ಪ್ರಾರ್ಥಿಸುವವನಾಗಿದ್ದನು. ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸಿದನು, ರಾತ್ರಿ ವೇಳೆಗಳಲ್ಲಿ ಪ್ರಾರ್ಥಿಸಿದನು, ಹಗಲು ರಾತ್ರಿ ಎಲ್ಲ ಸಮಯಗಳಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥಿಸಿದನು. ಆದ್ದರಿಂದ ಯಾಕೆ ಪ್ರಾರ್ಥನೆ ಎಂಬುದಾಗಿ ಕೇಳಿದರೆ, ನಮ್ಮ ಪ್ರಾರ್ಥನೆಯನ್ನು ದೇವರು ಮೆಚ್ಚುತ್ತಾನೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 8ನೇ ವಾಕ್ಯ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 8ನೇ ವಾಕ್ಯ. ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ, ಶಿಷ್ಟರ ಬಿನ್ನಪ ಆತನಿಗೆ ಒಪ್ಪಿತ. 2ನೇ ಭಾಗದಲ್ಲಿ ಹೇಳಲ್ಪಟ್ಟಿದೆ, ಶಿಷ್ಟರ ಬಿನ್ನಪ ಅಥವಾ ಶಿಷ್ಟರ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾಗಿದೆ. ತಿರುಗಿ ಪ್ರಕಟಣೆ 8ನೇ ಅಧ್ಯಾಯ ಅದರ 4ನೇ ವಚನವನ್ನು ನೋಡುವುದಾದರೆ, ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರು ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು.
ದೇವಜನರು ಪ್ರಾರ್ಥಿಸುವ ಪ್ರಾರ್ಥನೆ ಆತನ ಸನ್ನಿಧಿಗೆ ಏರಿ ಹೋಯಿತೆಂಬುದಾಗಿ ಪ್ರಕಟಣೆ 8ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡಬಹುದಾಗಿದೆ. ಅದರ ಅರ್ಥ ಏನು? ದೇವರು ಪ್ರಾರ್ಥನೆಯನ್ನು ಮೆಚ್ಚುತ್ತಾನೆ. ನಾವು ಯಾಕೆ ಪ್ರಾರ್ಥಿಸಬೇಕು? ಮೊದಲನೇದಾಗಿ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾರೆ, ಆದ್ದರಿಂದ ಪ್ರಾರ್ಥಿಸಬೇಕು. ಎರಡನೇದಾಗಿ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾಗಿದೆ, ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ಅದು ಮಾತ್ರವಲ್ಲ, ನಾವು ಯಾಕೆ ಪ್ರಾರ್ಥಿಸಬೇಕು, ಯಾಕೆ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದರೆ ಯೇಸು ಕ್ರಿಸ್ತನು ಪ್ರಾರ್ಥಿಸಲು ಹೇಳಿದ್ದಾರೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ ಅದರ 1ನೇ ವಾಕ್ಯ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಯೇಸು ಕ್ರಿಸ್ತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುತ್ತೇವೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹಾಗಾದರೆ ಯಾಕೆ ನಾವು ಪ್ರಾರ್ಥಿಸಬೇಕು? ಪ್ರಾರ್ಥನೆ ಮಾಡಲು ಸ್ವಾಮಿ ಹೇಳಿದ ಕಾರಣವಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ, ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಇದುವರೆಗೂ ನನ್ನ ಹೆಸರಿನಲ್ಲಿ ನೀವೇನನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹೌದು ಪ್ರಿಯ ದೇವ ಜನರೇ, ದೇವರು ನಮಗೆ ಪ್ರಾರ್ಥಿಸಲು ಹೇಳಿದ್ದಾರೆ, ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ನಾಲ್ಕನೇದಾಗಿ ಯಾಕೆ ಪ್ರಾರ್ಥನೆ ನಮ್ಮನ್ನು ದೇವರ ಸಮೀಪದಲ್ಲಿ ಕೊಂಡೊಯ್ಯುತ್ತದೆ. ದೇವರ ವಾಕ್ಯ ಹೇಳ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನಾವು ಒಂದು ಹೆಜ್ಜೆಯನ್ನು ದೇವರ ಬಳಿ ಇಡುವಾಗ ದೇವರು ನಮಗೋಸ್ಕರವಾಗಿ ಇನ್ನೂ ಹೆಚ್ಚಿನ ಹೆಜ್ಜೆಯನ್ನು ಇಟ್ಟು ನಮ್ಮ ಬಳಿಗೆ ಬರುತ್ತಾರೆ. ನಾವು ಹೇಗೆ ದೇವರ ಸಮೀಪದಲ್ಲಿ ಹೋಗಬಹುದು? ನಾವು ಪ್ರಾರ್ಥಿಸುವಾಗ. ಹಾಗಾದರೆ ಯಾಕೆ ಪ್ರಾರ್ಥನೆ ಎಂಬುದಾಗಿ ಹೇಳಿದರೆ, ಪ್ರಾರ್ಥನೆ ನಮ್ಮನ್ನು ದೇವರ ಸಾಮೀಪ್ಯದಲ್ಲಿ ಕೊಂಡೊಯ್ಯುತ್ತದೆ. ಸತ್ಯವೇದದಲ್ಲಿ ಮೋಶೆಯ ಕುರಿತಾಗಿ ನೋಡುತ್ತೇವೆ, ಒಬ್ಬ ಸ್ನೇಹಿತನ ಜೊತೆಯಲ್ಲೇ ಮಾತನಾಡುವ ಹಾಗೆ ಮೋಶೆ ದೇವರೊಂದಿಗೆ ಮಾತನಾಡುತ್ತಾ ಇದ್ದರು. ಅದರ ಅರ್ಥ, ನಮ್ಮನ್ನು ಪ್ರಾರ್ಥಿಸುವಾಗ ನೀವು ದೇವರ ಸಮೀಪದಲ್ಲಿ ಹೋಗುತ್ತೀರಾ, ದೇವರ ಬಳಿಯಲ್ಲಿ ನೀವು ಹೋಗುತ್ತೀರಾ. ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ಐದನೇದಾಗಿ ನಾವು ಯಾಕೆ ಪ್ರಾರ್ಥಿಸಬೇಕು? ನೀನು ಪ್ರಾರ್ಥಿಸದ ಹೊರತು ದೇವರು ಕ್ರಿಯೆ ಮಾಡುವುದಿಲ್ಲ. ದೇವರು ಕ್ರಿಯೆ ಮಾಡಬೇಕಾದರೆ ನಾವು ಪ್ರಾರ್ಥಿಸಬೇಕು. ಅದಕ್ಕೆ ಒಂದು ಆಂಗ್ಲ ಭಾಷೆಯಲ್ಲಿ ಒಂದು ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನೀವು ಕೆಲಸ ಮಾಡುವಾಗ ಕಾರ್ಯಗಳನ್ನು, ನೀವು ಕೆಲಸ ಮಾಡುವಾಗ ಕೆಲಸವನ್ನು ಮಾಡುತ್ತೀರ, ಆದರೆ ನೀವು ಪ್ರಾರ್ಥಿಸುವಾಗ ದೇವರು ಕ್ರಿಯೆ ಮಾಡುತ್ತಾರೆ. ಹಾಗಾದರೆ ದೇವರು ಯಾವಾಗ ಕ್ರಿಯೆ ಮಾಡುತ್ತಾರೆ? ನಾವು ಪ್ರಾರ್ಥಿಸುವಾಗ. ನೀವು ಮೌನವಾಗಿರುವುದಾದರೆ ದೇವರು ಕ್ರಿಯೆ ಮಾಡುವುದಿಲ್ಲ. ನೀವು ಮೌನವಾಗಿರುವುದಾದರೆ ದೇವರ ಕಾರ್ಯಗಳು ನಡೆಯುವುದಿಲ್ಲ. ನೀವು ಪ್ರಾರ್ಥಿಸುವಾಗ ಅದ್ಭುತಗಳು ಸಂಭವಿಸುತ್ತದೆ. ನೀವು ಪ್ರಾರ್ಥಿಸುವಾಗ ಬಿಡುಗಡೆ ಉಂಟಾಗ್ತದೆ. ಪ್ರಾರ್ಥಿಸದ ಹೊರತು ದೇವರು ಕ್ರಿಯೆ ಮಾಡುವುದಿಲ್ಲ. ಅಥವಾ ನೀನು ಪ್ರಾರ್ಥನೆ ಮಾಡಿದರೆ ಮಾತ್ರ ದೇವರ ಕ್ರಿಯೆಗಳು ನಡೆಯುತ್ತದೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ, ನೀವು ದೇವರನ್ನ ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಇಲ್ಲಿ ಯಾಕೋಬನು ಹೇಳುತ್ತಾ ಇದ್ದಾನೆ, ನೀವು ದೇವರಲ್ಲಿ ಪ್ರಾರ್ಥಿಸಲಿಲ್ಲ, ಆದ್ದರಿಂದ ದೇವರು ನಿಮಗೇನು ಕೊಡಲಿಲ್ಲ. ನೀವು ದೇವರನ್ನ ಬೇಡಿಕೊಳ್ಳದ ಕಾರಣ ದೇವರು ನಿಮ್ಮ ಜೀವಿತದಲ್ಲಿ ಕ್ರಿಯೆಗಳನ್ನು ಮಾಡಲಿಲ್ಲ. ಹೌದು ಪ್ರಿಯ ದೇವರ ಮಗುವೆ, ದೇವರು ಕ್ರಿಯೆ ಮಾಡಬೇಕಾದರೆ ಕೆಲವು ಸಾರಿ ನಾವು ಸಭಾಪಾಲಕರ ಬಳಿಯಲ್ಲಿ ಬರ್ತೇವೆ, ಪಾಸ್ಟರ್ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ರಿ, ಅವರು ಚೆನ್ನಾಗಿ ಓದುತ್ತಾ ಇಲ್ಲ, ನನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ಹೇಳ್ತೇವೆ. ಪಾಸ್ಟರ್ ಅವರು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾರೆ, ಆದರೆ ನಿಮ್ಮ ಮಕ್ಕಳಿಗಾಗಿ
ನೀವು ಪ್ರಾರ್ಥಿಸುವುದಿಲ್ಲ. ಗಮನಿಸಿ, ಪ್ರಾರ್ಥಿಸಲು ಹೇಳ್ತೀರಾ, ಸಭಾಪಾಲಕರು ಪ್ರಾರ್ಥಿಸ್ತಾರೆ, ನೀವು ಪ್ರಾರ್ಥಿಸುವುದಿಲ್ಲ. ನೀವು ಪ್ರಾರ್ಥಿಸುವುದಿದ್ದರೆ ದೇವರು ಹೇಗೆ ನಿಮ್ಮ ಮಕ್ಕಳಿಗೆ ಜ್ಞಾನ ಕೊಡುತ್ತಾರೆ? ನಿಮಗೆ ಕೊರತೆಗಳಿರುವಾಗ ಕೊರತೆಗಳನ್ನು ನೆನೆಸಿ ಯೋಚನೆ ಮಾಡುವ ಬದಲಾಗಿ ಆ ಕೊರತೆಗಳನ್ನು ಇಟ್ಟು ನೀವು ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಲಾಲಿಸಿ ಬಿಡುಗಡೆಯನ್ನು ಕೊಡುತ್ತಾರೆ. ಹಾಗಾದರೆ ಪ್ರಾರ್ಥನೆ ಯಾಕೆ ಎಂಬುದಾಗಿ ಮೊದಲನೆಯ ಅಂಶ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದರಿಂದ ನಾವು ಪ್ರಾರ್ಥಿಸಬೇಕು. ಎರಡನೇದಾಗಿ, ದೇವರು ನಮ್ಮ ಪ್ರಾರ್ಥನೆಯನ್ನು ಮೆಚ್ಚುವುದರಿಂದ ನಾವು ಪ್ರಾರ್ಥಿಸಬೇಕು. ಮೂರನೇದಾಗಿ, ನಾವು ದೇವರ ವಾಕ್ಯ ಹೇಳ್ತದೆ ಪ್ರಾರ್ಥಿಸ್ರಿ ಎಂಬುದಾಗಿ, ಆದ್ದರಿಂದ ಪ್ರಾರ್ಥಿಸಬೇಕು. ನಾಲ್ಕನೇದಾಗಿ, ಪ್ರಾರ್ಥನೆ ದೇವರ ಸಾಮೀಪ್ಯದಲ್ಲಿ ನಮ್ಮನ್ನು ನಡೆಸುವುದರಿಂದ ನಾವು ಪ್ರಾರ್ಥಿಸಬೇಕು. ಐದನೇದಾಗಿ, ಪ್ರಾರ್ಥಿಸದ ಹೊರತು ದೇವರು ಕ್ರಿಯೆಗಳನ್ನು ಮಾಡುವುದಿಲ್ಲ. ಹಾಗಾದರೆ ಆರನೇದಾಗಿ, ಯಾಕೆ ಪ್ರಾರ್ಥನೆ? ನಾವು ನಮ್ಮ ಸಮಸ್ಯೆಗಳ ಪರಿಹಾರ ಮಾಡಲು ದೇವರು ನಮಗೆ ಕೊಡಲ್ಪಟ್ಟಂಥ ಒಂದು ಸರಳ ತತ್ವ ಪ್ರಾರ್ಥನೆಯಾಗಿದೆ. ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲು ದೇವರು ನಮಗೆ ಕೊಟ್ಟಿರುವಂಥ ಸರಳ ತತ್ವ ಪ್ರಾರ್ಥನೆಯಾಗಿದೆ. ಹೌದು, ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಒಂದೇ ಒಂದು ಆಯುಧ, ಅದು ಪ್ರಾರ್ಥನೆಯಾಗಿದೆ. ನೀವು ಪ್ರಾರ್ಥಿಸುವಾಗ ನಿಮ್ಮ ಸಮಸ್ಯೆಗಳು ನೀಗಿ ಹೋಗ್ತದೆ. ನೀವು ಪ್ರಾರ್ಥಿಸುವಾಗ ನಿಮ್ಮ ಬಾಧೆಗಳು ನೀಗಿ ಹೋಗ್ತದೆ. ಅದಕ್ಕಾಗಿ ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತೇವೆ, ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಅವನು ದೇವರಲ್ಲಿ ಪ್ರಾರ್ಥಿಸಲೆಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 37ನೇ ವಾಕ್ಯ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 37ನೇ ವಾಕ್ಯ. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದುದರಿಂದ ಬೆಳೆಯು ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 37-38. ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಅವರಿಗಾಗಿ ಪ್ರಾರ್ಥಿಸಿರಿ. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆಯ ಕೋರಿಕೆಯನ್ನು ಕೇಳಿಕೊಳ್ಳುತ್ತಾ ಇದ್ದಾರೆ. ಏನು ಯೇಸು ಸ್ವಾಮಿಯ ಪ್ರಾರ್ಥನೆಯ ರಿಕ್ವೆಸ್ಟ್? ನೀವು ಕೆಲಸದವರಿಗಾಗಿ ಪ್ರಾರ್ಥಿಸಿರಿ ಅಥವಾ ಸೇವಕರಿಗಾಗಿ ಪ್ರಾರ್ಥಿಸಿರಿ. ಹಾಗಾದರೆ ಸರಳ ತತ್ವ, ದೇವರು ನಮ್ಮ ಸಮಸ್ಯೆಗಳಿಗೆ ದೇವರು ಕ್ರಿಯೆ ಮಾಡಬೇಕಾದ್ರೆ, ಬಿಡುಗಡೆ ಕೊಡಬೇಕಾದ್ರೆ ನಾವು ಪ್ರಾರ್ಥಿಸಬೇಕು. ಏಳನೇದಾಗಿ, ನಾವು ಯಾಕೆ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದರೆ, ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡಲು. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಾಕ್ಯ. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ಹೌದು, ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ. ಯಾವಾಗ? ನೀವು ಪ್ರಾರ್ಥಿಸುವಾಗ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗ್ತದೆ. ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ಎಂಟನೇದಾಗಿ, ಯಾಕೆ ನಾವು ಪ್ರಾರ್ಥಿಸಬೇಕು? ಯೇಸು ಸ್ವಾಮಿ ಪ್ರಾರ್ಥಿಸಿದ್ದಾರೆ, ಅವರು ಪ್ರಾರ್ಥಿಸುತ್ತಲೇ ಇದ್ದಾರೆ. ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ಗಮನಿಸಿ, ಯೇಸು ಕ್ರಿಸ್ತನ ಜನನದ ಮೊದಲು ಆತನು ಪ್ರಾರ್ಥಿಸಿದನು, ಆತನ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದನು, ಪುನರುತ್ಥಾನ ಹೊಂದಿದ ಮೇಲೆ ತಂದೆಯ ಬಲಭಾಗದಲ್ಲಿ ಕೂತುಕೊಂಡಿದ್ದಾರೆ. ಈಗ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗಲೂ ನಮಗೋಸ್ಕರವಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸ್ತಾ ಇದ್ದಾರೆ. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಾಕ್ಯ. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಾಕ್ಯ. ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದ ಅಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಗಮನಿಸ್ರಿ, ತಂದೆಯ ಬಲಭಾಗದಲ್ಲಿ ಯೇಸು ಸ್ವಾಮಿ ಈಗಲೂ ಕೂಡ ನಮಗೋಸ್ಕರವಾಗಿ
ಪ್ರಾರ್ಥಿಸುತ್ತಾ ಇದ್ದಾರೆ. ಆದ್ದರಿಂದ ಯೇಸು ಸ್ವಾಮಿ ಅವರು ಪ್ರಾರ್ಥಿಸುತ್ತಾ ಇದ್ದಾರೆ, ಪ್ರಾರ್ಥಿಸುತ್ತಲೇ ಇದ್ದಾರೆ. ಆದ್ದರಿಂದ ನಾವು ಪ್ರಾರ್ಥಿಸಬೇಕು. 9ನೇದಾಗಿ ಸೈತಾನನನ್ನ ಎದುರಿಸಲು ನಾವು ಪ್ರಾರ್ಥಿಸಬೇಕು. ಸೈತಾನನ ವಿರುದ್ಧವಾಗಿ, ಅಂಧಕಾರದ ಶಕ್ತಿಗಳ ವಿರೋಧವಾಗಿ ಹೋರಾಡಲು ದೇವರು ನಮಗೆ ಕೊಟ್ಟಿರುವಂಥ ಆಯುಧ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆಯ ಮುಖಾಂತರ ಸೈತಾನನ ಕೋಟೆಗಳನ್ನು ಕೆಡವಿ ಹಾಕಬಹುದು, ಸೈತಾನನ ಕಾರ್ಯಗಳನ್ನು ನಾವು ಲಯಪಡಿಸಬಹುದು. ಪ್ರಾರ್ಥನೆಯ ಮುಖಾಂತರ ಮಾತ್ರ ಸೈತಾನನನ್ನು ನಾವು ಜಯಿಸಬಹುದಾಗಿದೆ. ಅದಕ್ಕೆ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ ಅದರ 12ನೇ ವಚನ ಹೇಳುತ್ತದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ ದುರಾತ್ಮಗಳ ಸೇನೆ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹೌದು, ಹಾಗಾದರೆ ನಮ್ಮ ಹೋರಾಟ ದುಷ್ಟ ಶಕ್ತಿಗಳ ಮೇಲೆ. ಹೇಗೆ ಹೋರಾಟ ಮಾಡುವವನು ಅವನ ಕೈಯಲ್ಲಿ ಆಯುಧ ಇರಬೇಕು. ಆದ್ದರಿಂದ ವಿರೋಧಿಯ ಸೈನ್ಯವನ್ನು ಎದುರಿಸಲು ದೇವರು ನಮಗೆ ಒಂದು ಆಯುಧವನ್ನು ಕೊಟ್ಟಿದ್ದಾರೆ. ಅದು ಪ್ರಾರ್ಥನೆಯ ಆಯುಧವಾಗಿದೆ. 10ನೇದಾಗಿ ಯಾಕೆ ಪ್ರಾರ್ಥನೆ ಎಂಬುದಾಗಿ ಹೇಳಿದ್ರೆ, ಪ್ರಾರ್ಥನೆ ಶಕ್ತಿಶಾಲಿಯಾದದ್ದು. ಹೌದು, ಅದು ಅಣುಬಾಂಬ್ಗಿಂತಲೂ ಅದು ಬಲವುಳ್ಳದ್ದು. ಇಹಲೋಕದ ಯಾವುದೇ ಆಯುಧಗಿಂತಲೂ ಅದು ಬಹಳ ಉನ್ನತವಾದದ್ದು. ಆದ್ದರಿಂದ ಪ್ರಾರ್ಥನೆ ಶಕ್ತಿಶಾಲಿಯಾದದ್ದು, ಪರಿಣಾಮಕಾರಿಯಾದದ್ದು. ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ ಅದರ 16ನೇ ವಾಕ್ಯ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ ಅದರ 16ನೇ ವಾಕ್ಯವನ್ನು ನಾವು ನೋಡುವುದಾದರೆ, ಹೀಗಿರಲಾಗಿ ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಹರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥಿಸಿರಿ. ಮುಂದೆ ಗಮನಿಸಿ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಯಾವ ಬಲವಾಗಿದೆ? ಸಾಧಾರಣ ಬಲ ಅಲ್ಲ, ಚಿಕ್ಕ ಬಲ ಅಲ್ಲ, ಬಹು ಬಲವಾಗಿದೆ. ಅದರ ಅರ್ಥ, ನಾವು ಪ್ರಾರ್ಥಿಸುವಾಗ ಅದು ಪರಿಣಾಮಕಾರಿಯಾದದ್ದು. ನಾವು ನಮ್ಮ ಪ್ರಾರ್ಥನೆ ಅದು ಶಕ್ತಿಶಾಲಿಯಾಗಿದೆ. ಯಾಕೆ ನಾವು ಪ್ರಾರ್ಥಿಸಬೇಕು? ಯಾಕೆಂದರೆ ಪ್ರಾರ್ಥನೆ ಶಕ್ತಿಶಾಲಿಯಾದದ್ದು, ಅದು ಪರಿಣಾಮಕಾರಿಯಾದದ್ದು. ಆದ್ದರಿಂದ ನಾವು ಪ್ರಾರ್ಥಿಸಬೇಕು. 11ನೇದಾಗಿ ನಾವು ಯಾಕೆ ಪ್ರಾರ್ಥಿಸಬೇಕು? ಯೇಸು ಕ್ರಿಸ್ತನ ಆಜ್ಞೆಯಾಗಿದೆ. ನೋಡಿ, ನೀವು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬಾರದೆಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ. ಅಲ್ಲಿ ಹೇಳುವಾಗ ಸ್ವಾಮಿ ನುಡಿಯುತ್ತಾ ಇದ್ದಾರೆ, ನೀವು ಪ್ರಾರ್ಥಿಸುವಾಗ. ಹಾಗಾದರೆ ನೀನು ಒಂದು ವೇಳೆ ಎಂಬುದಾಗಿ ಆ ಪದದಲ್ಲಿ ಇಲ್ಲ, ನೀವು ಪ್ರಾರ್ಥಿಸುವಾಗ ಎಂಬುದಾಗಿ ನೋಡುವಾಗ, ಹಾಗಾದರೆ ಪ್ರಾರ್ಥನೆಯನ್ನ ಮಾಡಲೇಬೇಕು. ಯೇಸು ಕ್ರಿಸ್ತನ ಆಜ್ಞೆಯಾಗಿದೆ, ಆಯ್ಕೆಯಲ್ಲ, ಯೇಸು ಕ್ರಿಸ್ತನ ಆಜ್ಞೆ ಆಗಿರುವುದರಿಂದ ಪ್ರತಿಯೊಬ್ಬ ದೇವ ಭಕ್ತನು ಪ್ರಾರ್ಥನೆಯನ್ನ ಮಾಡಬೇಕು. 12ನೇದಾಗಿ ನಾವು ಯಾಕೆ ಪ್ರಾರ್ಥಿಸಬೇಕು? ದೇವ ಮಕ್ಕಳ ಮುಖ್ಯ ಕೆಲಸ. ವೀಕ್ಷಿಸ್ತಾ ಇರುವಂಥ ಪ್ರಿಯ ದೇವ ಮಗುವೆ, ನಿನ್ನ ಮೊದಲ ಕೆಲಸ ಯಾವುದಂತ ಹೇಳಿದ್ರೆ ಪ್ರಾರ್ಥನೆಯಾಗಿರಬೇಕು. ಹೌದು, ದೇವ ಮಕ್ಕಳ ಒಂದು ಕೆಲಸ ತಿಂದು ಕುಡಿಯುವಂಥದ್ದಲ್ಲ, ಮಲಗುವಂಥದ್ದಲ್ಲ. ಮುಖ್ಯವಾದ ಒಂದು ಕೆಲಸ ದೇವ ಜನರಿಗೆ ಕೊಡಲ್ಪಟ್ಟಿದೆ. ಏನಂತ ಹೇಳಿದ್ರೆ ನಾವು ಪ್ರಾರ್ಥಿಸಬೇಕು. ಪ್ರಿಯ ತಾಯಂದಿರೇ ಪ್ರಾರ್ಥಿಸಿರಿ, ಪ್ರಿಯ ಸಹೋದರ ಸಹೋದರಿಯರೇ ಪ್ರಾರ್ಥಿಸಿರಿ, ಪ್ರಿಯ ದೇವ ಸೇವಕರೇ ಪ್ರಾರ್ಥಿಸಿರಿ. ಹೌದು, ದೇವರು ನಮಗೆ ಮುಖ್ಯವಾದ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ.
ಅದು ಪ್ರಾರ್ಥನೆ. ಈಗಾಗಲೇ ನಾನು ತಿಳಿಸಿದಂತೆ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿರುವಾಗ ಆತನು ಅಧಿಕವಾದ ಅದ್ಭುತಗಳನ್ನು ಮಾಡಲಿಲ್ಲ, ಅಧಿಕವಾದ ಅತಿಶಯಗಳನ್ನು ಮಾಡಲಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಆತನು ಮಾಡಿದ್ಯಾವುದಂತ ಹೇಳಿದ್ರೆ ಆತನು ಹೆಚ್ಚು ಪ್ರಾರ್ಥನೆಯನ್ನು ಮಾಡಿದನು. ಅದ್ಭುತಗಳಿಗಿಂತಲೂ ಅತಿಶಯಗಿಂತಲೂ ಆತನು ಮಾಡಿದ್ದು ಹೆಚ್ಚು ಪ್ರಾರ್ಥನೆ. ಆದ್ದರಿಂದ ನಮ್ಮ ಮುಖ್ಯವಾದ ಕೆಲಸ ಪ್ರಾರ್ಥನೆಯಾಗಿರಬೇಕು. 13ನೇದಾಗಿ, ಅನೇಕ ಶ್ರೇಷ್ಠ ಭಕ್ತರು ಪ್ರಾರ್ಥಿಸಿದ್ದಾರೆ. ಆದಿಕಾಂಡದಿಂದ ಪ್ರಕಟಣೆವರೆಗೆ ನೋಡುವಾಗ ಎಷ್ಟೋ ಶ್ರೇಷ್ಠ ಭಕ್ತರು, ಯಾರೆಲ್ಲ ದೇವ ಮಕ್ಕಳು, ದೇವ ಭಕ್ತರು, ದೇವ ಮನುಷ್ಯರೆಂಬುದಾಗಿ ಕರೆಸಲ್ಪಟ್ಟಿದ್ದಾರೋ ಅವರೆಲ್ಲರೂ ಪ್ರಾರ್ಥಿಸಿದ್ದಾರೆ. ಆದ್ದರಿಂದ ನಾವು ಪ್ರಾರ್ಥಿಸಬೇಕು. 14ನೇದಾಗಿ, ನಾವು ಯಾಕೆ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದ್ರೆ, ದೇಶದಲ್ಲಿ ಕ್ಷೇಮ ಉಂಟಾಗ್ತದೆ, ದೇಶದಲ್ಲಿ ಆರೋಗ್ಯ ಉಂಟಾಗ್ತದೆ. 2 ಪೂರ್ವಕಾಲವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ, ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ನಾನು ದೇಶದಲ್ಲಿ ಕ್ಷೇಮವನ್ನು ಉಂಟು ಮಾಡುವೆನು. ಹೌದು, ದೇಶದ ಕ್ಷೇಮ ಯಾರ ಕೈಯಲ್ಲಿದೆ? ಪ್ರಾರ್ಥಿಸುವವರ ಕೈಯಲ್ಲಿದೆ. ಈ ದೇಶ ಸಾಧಿಸುವವರ ಕೈಯಲ್ಲಿ ಇಲ್ಲ, ಈ ದೇಶ ಪ್ರಾರ್ಥಿಸುವವರ ಕೈಯಲ್ಲಿದೆ. ಹೌದು, ನೀನು ಪ್ರಾರ್ಥಿಸುವಾಗ ಈ ದೇಶದಲ್ಲಿ ಒಂದು ಕ್ಷೇಮ ಉಂಟಾಗ್ತದೆ, ಒಂದು ಆರೋಗ್ಯ ಉಂಟಾಗ್ತದೆ. ಆದ್ದರಿಂದ ದೇವರು ಹೇಳ್ತಾ ಇದ್ದಾರೆ, ನನ್ನ ಜನರು, ದೇವ ಜನರು ಪ್ರಾರ್ಥಿಸಬೇಕು, ದೇಶದಲ್ಲಿ ಒಂದು ಆರೋಗ್ಯ ಉಂಟಾಗ್ತದೆ. 15ನೇದಾಗಿ, ರೋಗದಿಂದ ಬಿಡುಗಡೆ ಹೊಂದಬೇಕಾದರೆ ನಾವು ಪ್ರಾರ್ಥಿಸಬೇಕು. ನಿಮ್ಮಲ್ಲಿ ಒಬ್ಬನು ರೋಗಿಯಾಗಿರುವುದಾದರೆ ಅವನು ಹಿರಿಯರನ್ನು ಕಳಿಸಿ ಅವರು ಬಂದು ಎಣ್ಣೆ ಹಚ್ಚಿ ಪ್ರಾರ್ಥಿಸುವಾಗ ಸೌಖ್ಯ ಉಂಟಾಗ್ತದೆಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ರೋಗದಿಂದ ಬಿಡುಗಡೆ ಹೊಂದಬೇಕಾದರೆ, ನಿನ್ನ ಶರೀರದಲ್ಲಿ ಅನುಭವಿಸುವಂಥ ವ್ಯಾಧಿಗಳಿಂದ ಒಂದು ಬಿಡುಗಡೆ ಬೇಕಾದರೆ, ನಿನಗೊಂದು ಸ್ವಸ್ಥತೆ ಬೇಕಾದರೆ ನೀನು ಪ್ರಾರ್ಥಿಸಬೇಕು. ನೀನು ಪ್ರಾರ್ಥಿಸುವಾಗ ಆರೋಗ್ಯ ಉಂಟಾಗ್ತದೆ. ನೀನು ಪ್ರಾರ್ಥಿಸುವಾಗ ನಿನ್ನ ಶರೀರದ ಎಲ್ಲ ಕ್ಷೀಣಗಳು ನೀಗಿ ಹೋಗುವಂಥದ್ದಾಗಿದೆ. 16ನೇದಾಗಿ, ಯಾಕೆ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದ್ರೆ, ಜೀವಿತದಲ್ಲಿ ಯಶಸ್ಸು ಅಥವಾ ಸಂತೋಷ ಅಥವಾ ಉಲ್ಲಾಸ ಸಿಗಬೇಕಾದ್ರೆ ನಾವು ಪ್ರಾರ್ಥಿಸಬೇಕು. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಾಕ್ಯ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಾಕ್ಯ. ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ಮುಂದೆ ಗಮನಿಸಿ, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಹೌದು ಪ್ರಿಯ ದೇವ ಮಗುವೆ, ನಮ್ಮ ಆನಂದ ಪರಿಪೂರ್ಣವಾಗ್ತದೆ ಯಾವಾಗ? ಪ್ರಾರ್ಥಿಸುವಾಗ. ನೀವು ದುಃಖದಲ್ಲಿದ್ದೀರೋ, ವೇದನೆಯಲ್ಲಿದ್ದೀರೋ, ಚಿಂತೆಯಲ್ಲಿದ್ದೀರೋ, ದೇವರು ಹೇಳುತ್ತಾ ಇದ್ದಾರೆ, ನಿನಗೆ ಆನಂದವಾಗಬೇಕಾದರೆ ನೀನು ಬೇಡಿಕೊಳ್ಳಬೇಕು, ನೀನು ಪ್ರಾರ್ಥಿಸಬೇಕು. ಆಗ ನಿನ್ನ ಆನಂದ ಪರಿಪೂರ್ಣವಾಗಿ ಸಿಗುವಂಥದ್ದಾಗಿದೆ. 17ನೇದಾಗಿ, ಕೊನೆಯದಾಗಿ, ನೀನು ಯಾಕೆ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದ್ರೆ, ಜ್ಞಾನವನ್ನು ಪಡೆಯಬೇಕಾದರೆ ನೀನು ಪ್ರಾರ್ಥಿಸಬೇಕು. ಹೌದು, ದೇವರ ವಾಕ್ಯ ಹೇಳ್ತದೆ, ದೇವರ ಭಯವೇ ಜ್ಞಾನಕ್ಕೆ ಮೂಲ. ಇನ್ನೊಂದು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ. ಟೀಚರನ್ನು ಕೇಳಿಕೊಳ್ಳಲಿ ಎಂಬುದಾಗಿ ಇಲ್ಲ, ಟ್ಯೂಷನ್ಗೆ ಹೋಗಿ ಕೇಳಿಕೊಳ್ಳಲಿ ಎಂಬುದಾಗಿ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ. ಹೌದು ಪ್ರಿಯ ದೇವರ ಮಗುವೆ, ಜ್ಞಾನವನ್ನು ಪಡೆಯಬೇಕಾದರೆ ನಾವು ಪ್ರಾರ್ಥಿಸಬೇಕು. ಸೊಲೊಮೋನನು ಪ್ರಾರ್ಥಿಸಿದ, ದೇವರೇ ನಾನು ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು, ನನಗೆ ಜ್ಞಾನ ಇಲ್ಲ. ಸೊಲೊಮೋನನ್ನು ನೋಡಿ ದೇವರು ಕೇಳಿದ್ರು, ಸೊಲೊಮೋನನೇ ನಿನಗೇನು ಬೇಕು? ಅವನು ಕೇಳಿದ, ದೇವರೇ ನನಗೆ ಜ್ಞಾನವನ್ನು ಕೊಡ್ರಿ. ದೇವರ ವಚನ ಹೇಳ್ತದೆ, ದೇವರು ಅವನಿಗೆ ಜ್ಞಾನವನ್ನು ಕೊಟ್ಟು, ಅವನಿಗಿಂತ ಮುಂಚೆ ಅವನ ನಂತರ ಅವನಷ್ಟು ಜ್ಞಾನ ಇದ್ದಂಥ ಮನುಷ್ಯನು ಈ ಭೂಲೋಕದಲ್ಲಿ ಇಲ್ಲ. ಕಾರಣ ಅವನು
ಜ್ಞಾನವನ್ನು ಕೇಳಿಕೊಂಡ, ದೇವರು ಜ್ಞಾನವನ್ನು ಕೊಟ್ಟರು. ಹಾಗಾದರೆ ಯಾಕೆ ಪ್ರಾರ್ಥನೆ? 17 ಅಂಶಗಳನ್ನು ಹೇಳಿದೆ. ನಾನು ವೇಗವಾಗಿ ಇನ್ನೊಂದು ಪುನರಾವರ್ತಿಸ್ತೇನೆ. ಯಾಕೆ ಪ್ರಾರ್ಥನೆ? ದೇವರು ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ, ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ಯಾಕೆ ಪ್ರಾರ್ಥನೆ? ಎರಡನೇದಾಗಿ ದೇವರು ಮೆಚ್ಚುತ್ತಾನೆ ಪ್ರಾರ್ಥನೆಯನ್ನ, ಆದ್ದರಿಂದ ಪ್ರಾರ್ಥಿಸಬೇಕು. ಯಾಕೆ ಪ್ರಾರ್ಥನೆ? ದೇವರು ಪ್ರಾರ್ಥನೆ ಮಾಡಲು ಹೇಳಿದ್ದಾರೆ, ಆದ್ದರಿಂದ ನಾವು ಪ್ರಾರ್ಥಿಸಬೇಕು. ನಾಲ್ಕನೇದಾಗಿ ಯಾಕೆ ಪ್ರಾರ್ಥನೆ? ಯಾಕೆ ಪ್ರಾರ್ಥನೆ ಎಂಬುದಾಗಿ ಹೇಳಿದ್ರೆ ಪ್ರಾರ್ಥನೆ ದೇವರ ಬಳಿಯಲ್ಲಿ ನಮ್ಮನ್ನ ಕೊಂಡೊಯ್ಯುತ್ತದೆ. ಐದನೇದಾಗಿ ಯಾಕೆ ಪ್ರಾರ್ಥನೆ? ನಾವು ಪ್ರಾರ್ಥಿಸಿದ ಹೊರತು ದೇವರು ಕ್ರಿಯೆ ಮಾಡುವುದಿಲ್ಲ. ಯಾಕೆ ಪ್ರಾರ್ಥನೆ? ಆರನೇದಾಗಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಒಂದೇ ಒಂದು ಪರಿಹಾರ, ಅದು ಪ್ರಾರ್ಥನೆಯ ಪರಿಹಾರವಾಗಿದೆ. ಏಳನೇದಾಗಿ ಯಾಕೆ ಪ್ರಾರ್ಥನೆ? ದೇವರು ಎಲ್ಲ ಕಾರ್ಯಗಳನ್ನು ಸಾಧ್ಯ ಮಾಡಲು ಪ್ರಾರ್ಥಿಸಬೇಕು. ಎಂಟನೇದಾಗಿ ಯಾಕೆ ಪ್ರಾರ್ಥನೆ? ಯೇಸು ಸ್ವಾಮಿ ಪ್ರಾರ್ಥಿಸಿದ್ದಾರೆ, ಪ್ರಾರ್ಥಿಸುತ್ತಲೇ ಇದ್ದಾರೆ, ನಾವು ಸಹ ಪ್ರಾರ್ಥಿಸಬೇಕು. ಒಂಬತ್ತನೇದಾಗಿ ಯಾಕೆ ಪ್ರಾರ್ಥನೆ? ಸೈತಾನನ ವಿರುದ್ಧವಾಗಿ ಜಯಿಸಲಿಕ್ಕೆ ನಾವು ಪ್ರಾರ್ಥಿಸಬೇಕು. ಹತ್ತನೇದಾಗಿ ಯಾಕೆ ಪ್ರಾರ್ಥನೆ? ಪ್ರಾರ್ಥನೆ ಶಕ್ತಿಶಾಲಿಯಾದದ್ದು, ಪರಿಣಾಮಕಾರಿಯಾದದ್ದು, ಆದ್ದರಿಂದ ಪ್ರಾರ್ಥಿಸಬೇಕು. 11ನೇದಾಗಿ ಯಾಕೆ ಪ್ರಾರ್ಥನೆ? ಯೇಸು ಕ್ರಿಸ್ತನ ಆಜ್ಞೆಯಾಗಿದೆ. ಯಾಕೆ ಪ್ರಾರ್ಥನೆ? ದೇವ ಮಕ್ಕಳ ಮುಖ್ಯ ಕೆಲಸವಾಗಿದೆ. 13ನೇದಾಗಿ ಯಾಕೆ ಪ್ರಾರ್ಥನೆ? ಅನೇಕ ಭಕ್ತರು ಪ್ರಾರ್ಥಿಸಿದ್ದಾರೆ, ಆದ್ದರಿಂದ ನಾವು ಪ್ರಾರ್ಥಿಸಬೇಕು. 14ನೇದಾಗಿ ಯಾಕೆ ಪ್ರಾರ್ಥಿಸಬೇಕು? ಪ್ರಾರ್ಥಿಸಿದರೆ ದೇಶದಲ್ಲಿ ಕ್ಷೇಮ ಉಂಟಾಗ್ತದೆ. 15ನೇದಾಗಿ ಯಾಕೆ ಪ್ರಾರ್ಥಿಸಬೇಕು? ರೋಗದಿಂದ, ವ್ಯಾಧಿಯಿಂದ ಬಿಡುಗಡೆ ಹೊಂದಬೇಕಾದರೆ ಪ್ರಾರ್ಥಿಸಬೇಕು. 16ನೇದಾಗಿ ಯಾಕೆ ಪ್ರಾರ್ಥಿಸಬೇಕು? ಯಶಸ್ವಿ, ಸಂತೋಷ, ಆನಂದ, ಉಲ್ಲಾಸ ಸಿಗುವುದಕ್ಕೆ ಪ್ರಾರ್ಥಿಸಬೇಕು. 17ನೇದಾಗಿ ಯಾಕೆ ಪ್ರಾರ್ಥಿಸಬೇಕು? ಜ್ಞಾನವನ್ನ ಪಡೆಯಬೇಕಾದರೆ ಪ್ರಾರ್ಥಿಸಬೇಕು. ಈ ಎಲ್ಲ ಅಂಶಗಳು ಒಂದೇ ವಿಷಯವನ್ನು ತಿಳಿಸ್ತದೆ, ನಾವು ಪ್ರಾರ್ಥಿಸಬೇಕು. ಹಾಗಾದ್ರೆ ಇದನ್ನು ವೀಕ್ಷಿಸ್ತಾ ಇರುವಂತ ಪ್ರಿಯ ದೇವ ಮಗುವೆ, ಇನ್ನು ಮುಂದೆ ಮೌನವಾಗಿರಬೇಡ, ಇನ್ನು ಮುಂದೆ ಸಮಯಕ್ಕಾಗಿ ಕಾಯಬೇಡ. ಇರುವ ಸ್ಥಳದಲ್ಲಿ ಪ್ರಾರ್ಥಿಸು, ಸಮಯ ಸಿಕ್ಕುವಾಗ ಪ್ರಾರ್ಥಿಸು, ದೇವರೊಂದಿಗೆ ಪ್ರಾರ್ಥಿಸು. ನಿನ್ನ ಜೀವನವನ್ನ ದೇವರು ಧಾರಾಳವಾಗಿ ಆಶೀರ್ವದಿಸ್ತಾರೆ. ಒಂದು ನಿಮಿಷ ನಮ್ಮ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಸ್ವಾಮಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದೀರಾ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದೀರಾ, ನೀವು ಪ್ರಾರ್ಥನೆ ಮಾಡುವಾಗ ಎಂಬುದಾಗಿ ಹೇಳಿದ್ದೀರಾ. ಹೌದು ಸ್ವಾಮಿ, ಈ ದಿನಗಳಲ್ಲಿ ಕರ್ತನೆ, ನಮ್ಮ ದಿನಗಳು ಪ್ರಾರ್ಥನಾ ದಿನಗಳಾಗಿ ಮಾರ್ಪಡಲಿ ಸ್ವಾಮಿ. ನಮ್ಮ ಸಮಯಗಳು ಪ್ರಾರ್ಥನಾ ಸಮಯವಾಗಿ ಮಾರ್ಪಡಲಿ ಸ್ವಾಮಿ. ಇದನ್ನು ವೀಕ್ಷಿಸುವಂತ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಜೀವಿತದಲ್ಲಿ ಒಂದು ಪ್ರಾರ್ಥನಾ ಆತ್ಮನ ಕ್ರಿಯೆ ಮಾಡಲಿ ಸ್ವಾಮಿ. ಕುಳಿತುಕೊಳ್ಳುವಾಗ, ಏಳುವಾಗ, ಎಲ್ಲಾ ಸಮಯಗಳಲ್ಲಿ ನಾವು ನಿನ್ನ ಮುಖವನ್ನು ಹುಡುಕುವಂತೆ, ನಿನ್ನ ಸನ್ನಿಧಾನದಲ್ಲಿ ಹೆಚ್ಚಾಗಿ ಪ್ರಾರ್ಥಿಸುವಂತೆ ನಮಗೆ ಸಹಾಯ ಮಾಡ್ರೆ. ಈಗ ಪ್ರಾರ್ಥಿಸುವ ಸಮಯದಲ್ಲೇ ನಿನ್ನ ಜನರನ್ನ ಆ ಪ್ರಾರ್ಥನಾ ದಾಹದಿಂದ ತುಂಬಿಸಿರಿ ಸ್ವಾಮಿ. ನಿನ್ನ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಮಹಿಮೆಯನ್ನ ನಿಮಗೆ ಸಲ್ಲಿಸ್ತೇವೆ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೇ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಮೈ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಿ.